ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ. ಧರ್ಮಸ್ಥಳದ ಶವಹೂತ ಪ್ರಕರಣ ಈಗ ಶವಹೂತ ಪ್ರಕರಣವಾಗಿ ಉಳಿದಿಲ್ಲ. ಈ ಪ್ರಕರಣದ ತನಿಖೆ ಬಹುಮಟ್ಟಿಗೆ ದಾರಿ ತಪ್ಪಿದಂತೆ ಕಾಣುತ್ತೆ. ಒಂದೊಮ್ಮೆ ದಾರಿ ತಪ್ಪಿದರೆ ಅದರ ಸಂಪೂರ್ಣ ಹೊಣೆಗಾರಿಕೆ ರಾಜ್ಯ ಸರ್ಕಾರ ಹೊರಬೇಕಾಗತ್ತೆ, ಸಿದ್ದರಾಮಯ್ಯನವ್ರ ಸರ್ಕಾರ ಹೊರಬೇಕಾಗತ್ತೆ, ಉಪಮುಖ್ಯಮಂತ್ರಿಗಳು ಹೊರಬೇಕಾಗತ್ತೆ. ಯಾಕೆಂದ್ರೆ ಈ ಪ್ರಕರಣದ ತನಿಖೆ ಪ್ರಾರಂಭ ಆದದ್ದು ಶವಹೂತ ಪ್ರಕರಣವಾಗಿ. ಅನಾಮಧೇಯ ದೂರುದಾರ, ಈಗ ಅವನ ಹೆಸರು ಗೊತ್ತಾಗಿದೆ, ಚಿನ್ನಯ್ಯ ಅಂತೇಳಿ, ಆತ ಹೆಣ ಹೂತಿದ್ದೇನೆ ಅಂತ ಬಂದಿದ್ದು. ಆದರೆ ಈಗ ಹೆಣ ಅಲ್ಲಿ ಹೂತಾಕಲಾಗಿತ್ತೇ ಇಲ್ವೇ ಅನ್ನುವ ತನಿಖೆಯನ್ನ SIT ಬಿಟ್ಬಿಟ್ಟು ಈಗ ಈ ದೂರುದಾರರ ಮೇಲೆ ತನಿಖೆಯನ್ನ ಪ್ರಾರಂಭಿಸಿದಂತೆ ಕಾಣುತ್ತೆ. ಈಗ ದೂರುದಾರರ ಮೇಲೆ SITಗೆ ದೂರು ಯಾರಾದರೂ ಕೊಟ್ಟಿದ್ರೆ ಇಲ್ಲ ಅಲ್ವಾ? ಈಗ ಪೊಲೀಸರು ತನಿಖೆ ನಡೆಸಬೇಕಾದ್ರೆ, SIT ತನಿಖೆ ನಡೆಸಬೇಕಾದ್ರೆ ಅವರಿಗೆ ದೂರು ಇರ್ಬೇಕು ಫಸ್ಟ್. ಆ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸ್ತಾರೆ. ಅದರಲ್ಲಿ ಸತ್ಯಾಸತ್ಯತೆ ಏನು ಅಂತ ನೋಡ್ತಾನೆ, ಮುಂದಿನ ಕ್ರಮ ತಗೋತಾರೆ. ಆದರೆ ಈ ಪ್ರಕರಣದಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರಕರಣವನ್ನೊಂದು ಷಡ್ಯಂತರದ ಪ್ರಕರಣವಾಗಿ ಬದಲಿಸಿದ್ದು ಯಾಕೆ? ಅವರು ಷಡ್ಯಂತರ ಪ್ರಕರಣವಾಗಿ ಬದಲಿಸುವುದಿದ್ರೆ ಮೊದಲು ಅಟ್ಲೀಸ್ಟ್ SIT ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಯಾರು ದೂರು ಕೊಟ್ಟಿದ್ದಾರೆ ಆ ದೂರು ಸುಳ್ಳು. ಆ ಸುಳ್ಳು ಅಂತ ಪೊಲೀಸರು ಹೇಳುವುದಕ್ಕೂ ಕೂಡ ಸಾಕ್ಷ್ಯಾಧಾರಗಳು ಬೇಕು. FSL ವರದಿ ಏನ್ ಹೇಳುತ್ತೆ? ಆ ವರದಿ ಬಂತ? ಇದು ಯಾವುದನ್ನು ಹೇಳದೆ ಸಂಪೂರ್ಣವಾಗಿ ಎಲ್ಲ ವಿಚಾರವನ್ನ ಕತ್ತಲೆಯಲ್ಲಿ ಇಟ್ಟು SIT ತನಿಖೆ ಮಾಡ್ತಿದ್ದಂಗೆ ಕಾಣುತ್ತೆ. ಆದ್ರಿಂದ ಇದ್ರ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಮಾಧ್ಯಮಗಳಿಗೆ ಕೆಲವು ಸುದ್ದಿಗಳು ಲೀಕ್ ಆಗ್ತಿವಿಯಾ, ಅದು ಪ್ಲಾಂಟ್ ಮಾಧ್ಯಮದವರೇ ಮಾಡ್ತಿದಾರ, SIT ಇಂತ ಪ್ಲಾಂಟ್ ಮಾಡ್ಬಿಟ್ಟು ಇಡೀ ಪ್ರಕರಣ SIT ದಾರಿ ತಪ್ಪಿದ್ಯಾ, ಯಾವುದು ಗೊತ್ತಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ, ಯಾರು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿತರ ಪರವಾಗಿ ಇದ್ರು, ಆ ಆರೋಪಿತರ ಪರವಾಗಿದ್ದವರು ಈಗ ವಿಜೃಂಭಿಸತೊಡಗಿದ್ದಾರೆ. ಅವರು ಒಂದು ರೀತಿಯ ಪ್ರೇತ ನೃತ್ಯವನ್ನೇ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬಹುತೇಕ ಆಂಕರ್ಗಳಿದ್ದಾರೆ. ಅವರಿಗೆ ಸಂತೋಷವನ್ನು ತಡೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ದೂರುದಾರರು ಏನಿದ್ದಾರೆ ಅವರು ಒಳಗೆ ಹೋಗ್ಬೇಕು ಅನ್ನೋದು ಈ ಬಹುತೇಕ ಈ ಗೋಧಿ ಮೀಡಿಯಾ ವಾಹಿನಿಗಳ ಒಂದು ಉದ್ದೇಶ ಆಗುತ್ತೆ. ಅದು ನಡೀತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ಪ್ರಾರಂಭ ಆಗಿದೆ. ಒಂದು ಧರ್ಮಸ್ಥಳದ ವಿಚಾರದಲ್ಲಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಬೆಂಬಲ ಕೊಟ್ಟ ಮೆರವಣಿಗೆಗಳು, ಪ್ರತಿಭಟನೆಗಳು ನಡೀತಾ ಇದೆ. ಇವತ್ತು ಬಹಳ ಮುಖ್ಯವಾಗಿ ಜೈನ ಸಮುದಾಯ ಪ್ರತಿಭಟನೆ ನಡೆಸಿತು. ಅದರ ಜೊತೆಗೆ ಪ್ರತಿಭಟನೆ ನಡೆಸಿದ ಮೇಲೆ ಧರ್ಮಸ್ಥಳದಲ್ಲಿ ಒಂದು ಸಭಾ ಕಾರ್ಯಕ್ರಮ ಕೂಡ ನಡೀತು. ಇದರಲ್ಲಿ ಬಹುತೇಕ ಜೈನ ಸಮುದಾಯದ ಸ್ವಾಮಿಗಳು ಇದ್ರು, ಬೆಂಬಲಿಗರು ಇದ್ರು, ಮಹಿಳೆಯರು ಇದ್ರು. ಈ ಸಭೆಯಲ್ಲಿ ವೀರೇಂದ್ರ ಹೆಗಡೆಯವರ ಕುಟುಂಬ ಸಂಪೂರ್ಣವಾಗಿ ಪಾಲ್ಗೊಂಡಿತ್ತು. ವೀರೇಂದ್ರ ಹೆಗಡೆಯವರ ಹೆಂಡತಿ ಇದ್ರು, ಮಗಳಿದ್ರು, ಬ್ರದರ್ಸ್ ಹರ್ಷೇಂದ್ರ ಹೆಗಡೆ ಇದ್ರು. ಇಡೀ ಇದೊಂದು ಜೈನ ಸಮುದಾಯದ ಸಮಾವೇಶವಾಗಿ ಪರಿವರ್ತಿಸಿದಂತೆ ಕಾಣ್ತಾ ಇತ್ತು. ಅಂದ್ರೆ ಜೈನ ಸಮುದಾಯಕ್ಕೆ ಯಾಕೆ ಈ ಭಯ ಪ್ರಾರಂಭ ಆಗಿದೆ? ಈ ಜೈನ ಸಮುದಾಯ ಇಂಥ ಒಂದು ಅವರ ಇಡೀ ಭಾಷಣಗಳನ್ನ ನೋಡಿದ್ರೆ ಅವರೆಲ್ಲೂ ಕೂಡ ಸತ್ಯ ಹೊರಕ್ಕೆ ಬರಲಿಲ್ಲ ಅಂತ ಹೇಳಲೇ ಇಲ್ಲ. ಅಥವಾ ಏನು ಅನಾಮಧೇಯ ಹೆಣಗಳು ಏನಲ್ಲಿ ಸಿಕ್ಕಿವೆ ಅಂತ ಹೇಳ್ತಾರೆ, ಆ ವಿಚಾರ ಯಾರು ಪ್ರಸ್ತಾಪ ಮಾಡ್ತಾ ಇಲ್ಲ. ಅವರು ಸ್ವಾಮೀಜಿ ಒಬ್ಬರು ಹೇಳಿದ್ರು, ವೀರೇಂದ್ರ ಹೆಗಡೆ ಅವರು ಎದೆಗುಂದಬಾರದು, ಅವರು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಬೇಕು ಅಂತ ಅಂದ್ರು. ಅಂದ್ರೆ ವೀರೇಂದ್ರ ಹೆಗಡೆಯವರು ನಿದ್ರೆ ಮಾಡ್ತಿರ್ಲಿಲ್ಲ. ವೀರೇಂದ್ರ ಹೆಗಡೆಯವರೇ ನಿದ್ರೆ ಮಾಡಿಸುವುದಕ್ಕಾಗಿ ಇವರು ಬಂದ್ರ ಅಂತ ಒಂದು ಕ್ವಶನ್. ಅದರ ಜೊತೆಗೆ ವೀರೇಂದ್ರ ಹೆಗಡೆ ಅವರ ಭಾಷಣ ಬಹಳ ಕುತೂಹಲಕರ ಆಗಿತ್ತು. ಯಾಕೆಂದ್ರೆ ಅವರು ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ಗಳು ಸಣ್ಣ ಪುಟ್ಟ ಇದನ್ನು ಕೊಟ್ಟಿದ್ರು ಕೂಡ ಈ ಹೊರಗಡೆ ಬಹಿರಂಗವಾಗಿ ಭಾಷಣ ಮಾಡಿರ್ಲಿಲ್ಲ. ಅದ್ರ ಪ್ರಕಾರ ಅವ್ರು ಹೇಳಿದ್ದು, ಬಹಳಷ್ಟು ಮಹಿಳೆಯರು ಕೂಡ ಈಗ ಬೀದಿಗೆ ಬರುವುದಕ್ಕೆ ಸಿದ್ಧರಾಗಿದ್ದಾರೆ. ಮಹಿಳೆಯರು ದುಃಖ ತಪ್ತರಾಗಿದ್ದಾರೆ ಅಂತ. ಮಹಿಳೆಯರು ಯಾಕೆ ದುಃಖ ತಪ್ತರಾಗಿದ್ದಾರೆ? ಈ ಮಹಿಳೆಯರು ಪದ್ಮಲತಾ ಪ್ರಕರಣ
ಏನಿದೆ ಆವಾಗ ದುಃಖ ತಪ್ತರಾಗಿರ್ಲಿಲ್ವಾ? ವೇದವಲ್ಲಿ ಪ್ರಕರಣ ಬಂದಾಗ ಅವರು ದುಃಖ ತಪ್ತರಾಗಿರ್ಲಿಲ್ವಾ? ಸೌಜನ್ಯ ಅನ್ನುವ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆದು ಆಕೆಯ ಗುಪ್ತಾಂಗದ ಮೇಲೆ ಯುಸಿ ಮರಳನ್ನು ಇನ್ನೊಂದು ಹಾಕಿ ಅಮಾನವೀಯಾಗಿ ಕೊಂದರಲ್ಲ, ಆಗ ಇವರಿಗೆ ದುಃಖ ಆಗಿರ್ಲಿಲ್ವಾ? ಆಗ ಇವರಿಗೆ ನೋವಾಗಿರ್ಲಿಲ್ವಾ? ಇವರಿಗೆ ಇದು ಯಾವುದಕ್ಕೂ ನೋವಾಗದೆ ವೀರೇಂದ್ರ ಹೆಗಡೆಯ ಕುಟುಂಬದ ಮೇಲೆ ಈ ಪ್ರಕರಣ ಆರೋಪ ಬಂದಿದ್ದಕ್ಕೆ ಇವರಿಗೆ ದುಃಖ ನೋವು ಆಗಿ ಕಣ್ಣೀರು ಹಾಕ್ತಿದ್ದಾರೆ. ಇವರು ಯಾರು ಮನುಷ್ಯರು, ಯಾರು ಮನುಷ್ಯರಲ್ಲ ಅನ್ನೋದರ ಆಲೋಚನೆ ಮಾಡಿ. ಸೊ ಈಗ ಹೆಣ್ಣು ಮಕ್ಕಳು ತಮಗೆ ಬೆಂಬಲ ನೀಡುತ್ತಿದ್ದಾರೆ ಅಂತ ಹೇಳುವ ಮೂಲಕ ಯುಸಿ ತನಿಖೆಯ ಮೇಲೆ ಪ್ರಭಾವ ಬೀರುವ ಒಂದು ಯತ್ನ ಇಲ್ಲಿ ನಡೀತಾ ಇದೆಯಾ? ವೀರೇಂದ್ರ ಹೆಗಡೆ ಅವರು ಯಾಕೆ ಹೇಳ್ಬೇಕಾಗಿತ್ತು ನನಗೆ ಮಹಿಳೆಯರು ಬೆಂಬಲಕ್ಕಿದ್ದಾರೆ ಅಂತ ಹೇಳುವುದಕ್ಕೆ? ಯಾಕೆ ಅಂದ್ರೆ ಆ ಕ್ಷೇತ್ರದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವುದಕ್ಕಾಗಿ ಅವರಿಗೆ ಅಲ್ಲಿ ಇಡೀ ಆ ಕ್ಷೇತ್ರದ ಮುಖ್ಯಸ್ಥರಾಗಿ ಅವರ ಒಳಗಡೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಈ ಪಾಪ ಪ್ರಶ್ನೆ ಕೂಡ ನನಗ್ ಕಾಡ್ತಾ ಇದೆ. ಒಂದು ಯಾರೋ ಚೆನ್ನಯ್ಯ ಅಂತ ಬಂದವನು, ಅವನು ಪಾಪ ಪ್ರಜ್ಞೆಯ ಮಾತನಾಡ್ದ. ಅವನು ಸಿ ದಟ್ ನಾನು ಈ ಭಾರವನ್ನು ತಡೆಯಕ್ಕಾಗದಲ್ಲ ಅಂತ ಹೇಳಿದ, ಎಲ್ಲ ಬಂದು ಹೋಯ್ತು. ಈಗ ಇಂತಹದೇ ಪಾಪ ಪ್ರಜ್ಞೆ ದೇವಮಾನವರಿಗೂ ಕಾಡ್ತಾ ಇದೆಯಾ? ಈ ಪ್ರಶ್ನೆ ನನ್ನನ್ನ ಕಾಡ್ತಾ ಇದೆ. ಅದರ ಜೊತೆಗೆ ಇಡೀ ಎಲ್ಲ ರಾಜಕಾರಣಿಗಳು ತಾವೆಲ್ಲ ಒಂದೇ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ಈ ಮೂರೂ ರಾಜಕೀಯ ಪಕ್ಷಗಳು ಸಂಪೂರ್ಣವಾಗಿ ತನಿಖೆ ಮುಗಿಯುವುದಕ್ಕಿಂತ ಮೊದಲು, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇದನ್ನು ವೀರೇಂದ್ರ ಹೆಗಡೆ ಕುಟುಂಬ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆರೋಪ ಅದು ಇಲ್ಲದೆ ಹೇಳ್ಕೊಡು. ಅವರು ಈಗ ಆ ಕುಟುಂಬದ ಯಾರೋ ಒಬ್ಬಿಬ್ಬರ ಮೇಲೆ ಆಪಾದನೆ ಇದೆ ಅಷ್ಟೇ, ಇಲ್ಲ. ಆದರೆ ಈ ಆಪಾದನೆಯ ಸತ್ಯಾಸತ್ಯತೆ ಪ್ರೂವ್ ಆಗುವುದಕ್ಕಿಂತ ಮೊದಲು, ಈ ಬಗ್ಗೆ ತನಿಖೆ ನಡೆಯುವುದಕ್ಕಿಂತ ಮೊದಲು ಈ ರೀತಿ ಜನಬೆಂಬಲವನ್ನ ಕ್ರೋಢೀಕರಿಸಿಕೊಳ್ಳುವ ಅವಶ್ಯಕತೆ ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ಎಲ್ಲಿತ್ತು, ಯಾಕೆ ಬಂತು ಅಂದ್ರೆ ಒಳಗಡೆ ಭಯ ಪ್ರಾರಂಭ ಆಗಿದೆ. ಮನುಷ್ಯ ಭಯ ಆಗುವಲ್ಲ ಈ ರೀತಿ ವರ್ತನೆ ಮಾಡ್ತಾನೆ. ಈ ಭಯ ಯಾರಿಗೆ? ಸೊ ಒಂದು ಕಾಂಗ್ರೆಸ್ ಆಯ್ತು, ಬಿಜೆಪಿ, ನನ್ಗೆ ಯಾವುದೇ ಅನುಮಾನ ಹೋಗ್ಕೊಳ್ಳಿಲ್ಲ, ಕಾಂಗ್ರೆಸ್ ಸಂಪೂರ್ಣವಾಗಿ ವೀರೇಂದ್ರ ಹೆಗಡೆ ಅವರಿಗೆ ಬೆಂಬಲ ಕೊಟ್ಟಿದೆ ಸರ್ಕಾರ. ಅದೇ ರೀತಿ ತನಿಖೆ ಮಾಡಿಸ್ತಾ ಇದೆ. ಅದು ಅವ್ರ ನೈತಿಕ ಜವಾಬ್ದಾರಿ ಆಗಿತ್ತು. ಈ ಕಾಂಗ್ರೆಸ್ ಸರ್ಕಾರ ನೈತಿಕ ಜವಾಬ್ದಾರಿಯನ್ನು ಸಂಪೂರ್ಣ ಬಿಟ್ಟು ಅನೈತಿಕ ಮಾರ್ಗದಲ್ಲಿ ಸಾಗ್ತಾ ಇದೆ. ಈ ಅನೈತಿಕ ಮಾರ್ಗಕ್ಕೆ ಏನಿದೆ, ಆ ಮಾರ್ಗದಲ್ಲಿ ಸಾಗುವುದಕ್ಕೆ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹೊರಬೇಕು. ದೇ ಶುಡ್ ಟೇಕ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಇಡೀ ತನಿಖೆ ಅನೈತಿಕ. ಒಂದು ಬಿಜೆಪಿ ಅವರ ಉದ್ದೇಶ ಬಹಳ ಸ್ಪಷ್ಟ ಇದೆ. ಅವ್ರದ್ದೇನು ಬೇಕಾಗಿಲ್ಲ, ಅವರು ಇದನ್ನ ರಾಜಕಾರಣಕ್ಕೆ ಬಳಸಿಕೊಳ್ಬೇಕು. ಅವರಿಗೆ ಅದಕ್ಕೆ ಬೇಕಾದ ಅವಕಾಶ ಕಾಂಗ್ರೆಸ್ ಮಾಡ್ಕೊಡ್ತೀವಿ, ಒಂದು ಇಶ್ಯೂ ಆಗಿ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಈ ಸರ್ಕಾರ ಕಾಂಗ್ರೆಸ್ ಇದು ಮಾಡ್ತು ಅಂತ ಹೇಳಿ ಜನರ ಮನಸ್ಸನ್ನು ಕೆಡಿಸಿ ಕಾಂಗ್ರೆಸ್ ತಲೆ ಮೇಲೆ ಚಪ್ಪಡಿ ಕಲ್ಲುಗಳದು ಇವರೇ ಚಪ್ಪಡಿ ಕಲ್ಲು ಹಾಕ್ಸ್ಕೊತಾರೆ. ಇವರು ಈ ಕಾಂಗ್ರೆಸ್ನವರು ಅಯೋಗ್ಯರು ಅಂತ. ಸೊ ಅದರ ಜೊತೆಗೆ ಇವತ್ತು ಇನ್ನೊಂದು ಬೆಳವಣಿಗೆ ಅಂತಂದ್ರೆ ಅದು JDS ನ ಸತ್ಯ ಯಾತ್ರೆ ಅಂತ. ನಿಖಿಲ್ ಕುಮಾರಸ್ವಾಮಿ ಅವರು ಸತ್ಯ ಯಾತ್ರೆ ಮಾಡ್ತಾರಂತೆ, ಅದು ಸಾಮಾಜಿಕ ಜಾಲತಾಣದಲ್ಲಿ ಕಾಣುತ್ತೆ. ಅದ್ರ ಬಗ್ಗೆ ಬಹಳಷ್ಟು ರಿಯಾಕ್ಷನ್ಗಳು ಬರ್ತಿವೆ. ಇದನ್ನ ಈ ಒಂದು ಯಾತ್ರೆಯ ನೇತೃತ್ವವನ್ನ ನಿಖಿಲ್ ವಹಿಸುವುದಕ್ಕೆ ಬದಲಾಗಿ ಪ್ರಜ್ವಲ್ ವಹಿಸಿದ್ರೆ ಚೆನ್ನಾಗಿತ್ತಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ. ಅಲ್ರಿ, ಹ್ಯಾಂಗ್ರಿ ಅವ್ರು ಜೈಲಲ್ಲಿ ಇದಾರೆ ಕಣ್ರಿ, ಅತ್ಯಾಚಾರ ಎಲ್ಲ ಮಾಡಿ ಆರೋಪ ಪ್ರೂವ್ ಆಗ್ಬಿಟ್ಟು ಜೀವಾವಧಿ ಶಿಕ್ಷೆ ಹ್ಯಾಂಗ್ರಿ ಬರ್ತಾರ ಅವರು? ಅಲ್ವಾ, ಅವ್ರು ಬರಕ್ ಆಗಲ್ಲ ಕಣ್ರಿ. ಆದ್ರೆ ಈಗ ವೀರೇಂದ್ರ ಹೆಗ್ಗಡೆಗೆ ರಕ್ಷಣೆ ಹೊರಟಂತ JDS ನ ದೊಡ್ಡ ಗೌಡ್ರು, ಸಣ್ಣ ಗೌಡ್ರು, ಮರಿಗೌಡ್ರು, ಪುಟ್ಟಗೌಡ್ರು ಎಲ್ಲ ಹಾಸನದ ಮಹಿಳೆಯ ಮೇಲೆ ಅತ್ಯಾಚಾರ ನಡೀತಲ್ಲ, ಅದು ಪ್ರೂವ್ ಆಯ್ತಲ್ಲ, ನಿಮ್ಮ ಕಣ್ಣಲ್ಲಿ ನೀರು ಬಂತ, ಅಲ್ಲಿಯ ಜನರ ಕಣ್ಣಲ್ಲಿ ರಕ್ತ ಹರಿತಲ್ಲ, ಆಗ ಅಲ್ಲಿಯ ಜನರನ್ನ, ಮಹಿಳೆಯನ್ನ ರಕ್ಷಿಸ್ಬೇಕು ಅಂತ ನಿಮ್ಗೆ ಅನ್ಸೇ ಇಲ್ವಾ? ನಿಮ್ಗೆ ಈಗ ವೀರೇಂದ್ರ ಹೆಗಡೆ ಅವರ ರಕ್ಷಣೆ ಮಾಡಬೇಕು ಸತ್ಯ ಯಾತ್ರೆ ಅಂತಿರಲ್ಲ, ಹಾಸನದ ಸತ್ಯ ಯಾತ್ರೆಯ ಮಾತನಾಡಿ, ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯ ಯಾತ್ರೆಯನ್ನ ಮಾತನಾಡಿ. ಆವಾಗ ಏನಂದ್ರಿ ಕುಮಾರಣ್ಣವರು ಆ ವಿಚಾರದ ಸಂದರ್ಭದಲ್ಲಿ? ನಾವು ಡಿವೈಡ್ ಆಗಿದ್ದೀವಿ, ಆ ಕುಟುಂಬ ನಮಗೆ ಸಂಬಂಧ ಇಲ್ಲ ಅಲ್ವಾ, ರೇವಣ್ಣನ ಕುಟುಂಬ ಏನ್ ಮಾಡಿದ್ರು ನಮ್ಗೆ ಸಂಬಂಧ ಇಲ್ಲ, ಅದು ಬೇರೆ ಕುಟುಂಬ ಅಂತಂದ್ರಿ. ಅದರಿಂದ ನಿಮ್ಗೆ ಸಂಬಂಧ ಇಲ್ಲ. ವೀರೇಂದ್ರ ಹೆಗಡೆ ಕುಟುಂಬ ನಿಮ್ ಸಂಬಂಧನಾ? ಇಲ್ಲಿ ಒಂದು ಕಡೆ ಆರೋಪ ಬಂದಾಗ ನಮಗೆ ಯಾವುದೇ ಸಂಬಂಧವಿಲ್ಲ ಅಂತ ಸಂಬಂಧವನ್ನ ಕಡ್ಕೋತೀರಿ.
ಇನ್ನೊಂದು ಕಡೆ ತನಿಖೆ ನಡೆಯೋದಕ್ಕಿಂತ ಮೊದಲು ನೀವು ಸತ್ಯ ಯಾತ್ರೆಗೆ ಹೊರಟಿದ್ದೀರಿ. ಸತ್ಯ ಯಾತ್ರೆ ಅಂತ ಸತ್ಯ ಯಾವುದು ಅಂತ ಇನ್ನೂ ಗೊತ್ತಾಗಿಲ್ಲ. SIT ತನಿಖೆ ನಡೆಸ್ತಾ ಇದೆ. ತನಿಖಾ ವರದಿ ಬರುವುದಕ್ಕಿಂತ ಮೊದಲು ಇದು ಸತ್ಯ ಯಾತ್ರೆ ಅನ್ನೋ ತೀರ್ಮಾನಕ್ಕೆ ಹೆಂಗ್ ಬರ್ತೀರಿ? ಸೊ ಈ ಜಗತ್ತಿನಲ್ಲಿ ಏನ್ ಗೊತ್ತಾ, ಈ ಜಗತ್ತು ಇರುವುದು ಪ್ರಬಲರಿಗಾಗಿ ಅಂತ, ಬಡವರಿಗಾಗಲ್ಲ. ಪ್ರಬಲರು ಗೆಲ್ತಾ ಹೋಗ್ತಾರೆ. ಸೊ ಒಂದು ಮಾತು ನಮ್ಮ ಇದರಲ್ಲಿ ಹೇಳೋದು, ಓ ಸತ್ಯಕ್ಕೆ ಎಂದಿದ್ದರೂ ಜಯ, ಐ ಡೋಂಟ್ ಬಿಲೀವ್. ಸತ್ಯಕ್ಕೆ ಜಯ ಇದೆ ಅನ್ನೋದನ್ನು ನಾನು ನಂಬಲ್ಲ. ಈಗಿನ ಕಾಲದಲ್ಲಿ ಅಸತ್ಯಕ್ಕೆ ಜಯ ಅನ್ನುವ ಕಾಲ ಬಂದ್ಬಿಟ್ಟಿದೆ. ಸತ್ಯಕ್ಕೆ ಜಯ ಅನ್ನೋದೇ ನಂಬಲ್ಲ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಾಗುತ್ತೆ, ಈ ಕಲಿಯುಗ ಹೇಗಿದೆ ಗೊತ್ತಾ, ನೀವು ಮಾಡಿರುವ ತಪ್ಪುಗಳಿಗೆ ನೀವು ಈ ಜನ್ಮದಲ್ಲೇನೆ ನೀವು ಅದಕ್ಕೆ ಅನುಭವಿಸ್ಬೇಕು ಅಂತ. ಯಾರು ಅನುಭವಿಸ್ತಿದ್ದಾರೆ ಸ್ವಾಮಿ ಹೇಳಿ? ಅದನ್ನು ನಾನು ನಂಬಲ್ಲ. ಪ್ರಬಲರು ಎಲ್ಲಿದ್ದಾರೆ? ದುಡ್ಡಿರುವವರು ಯಾರಿದ್ದಾರೆ ಅಲ್ಲಿ ಜನ ಇರ್ತಾರೆ. ಸತ್ಯ, ನ್ಯಾಯ, ನೀತಿ, ಧರ್ಮ ಅನ್ನೋದು ಎಲ್ಲ ಹೊರಟೋಗಿದೆ. ಯಾಕೆಂದ್ರೆ ಇದು ಗಾಂಧಿ ಕಾಲ ಅಲ್ಲ, ಇದು ಗೋಡ್ಸೆ ಕಾಲ ಅಂತ. ಇವತ್ತಿನ ರಾಜಕಾರಣ ಗಾಂಧಿ ರಾಜಕಾರಣ ಅಲ್ಲ, ಇವತ್ತಿನ ರಾಜಕಾರಣ ಗೋಡ್ಸೆ ರಾಜಕಾರಣ. ಇವತ್ತಿನ ರಾಜಕಾರಣ ಹಿಂಸೆಯ ರಾಜಕಾರಣ. ಇವತ್ತಿನ ರಾಜಕಾರಣ ಹತ್ಯೆಯ ರಾಜಕಾರಣ. ಆದ್ರಿಂದ ಇಡೀ ಈ ರಾಜಕಾರಣವನ್ನ ನಿಯಂತ್ರಿಸುವ ಜನ ಸಮುದಾಯ ಏನಿದೆ, ಅವರು ಮೇಲ್ಜಾತಿಯ ಯಾರ ಜನರಿದ್ದಾರೆ ಅವರ ಹಿತಾಸಕ್ತಿಯನ್ನ ಕಾಪಾಡ್ತಾ ಹೋಗ್ತಾರೆ. ದೊಡ್ಡವರ ಹಿತಾಸಕ್ತಿಯನ್ನ ಕಾಪಾಡ್ತಾ ಹೋಗ್ತಾರೆ. ಅವರಿಗೆ ದೊಡ್ಡವರು ಯಾವತ್ತೂ ಕೂಡ ತಪ್ಪು ಮಾಡಿದಾರಂತ ಅನ್ಸೋದೇ ಇಲ್ಲ. ಬಡವ ತಪ್ಪು ಮಾಡಿದ್ರೆ ಮಾತ್ರ ಅನ್ಸುತ್ತೆ. ಪ್ರತಿ ವಿಚಾರದಲ್ಲೂ ಕೂಡ ಈ ಮನಸ್ಥಿತಿ ಏನಿದೆ, ಆ ಮನಸ್ಥಿತಿ ತಾಂಡವವಾಡ್ತಾ ಇದೆ ಅಂತ. ನೀವು ಬೆಳಗಿಂದ ಕುಳಿತು ನೋಡಿ, ಮಾಧ್ಯಮಗಳಲ್ಲಿ ನೋಡಿ, ಅವರು ಯಾರ ಪರವಾಗಿದ್ದಾರೆ, ಏನಿದ್ದಾರೆ ಅದನ್ನು ನೀವು ಗಮನಿಸಿದ್ರೆ ನನ್ನ ಮಾತುಗಳು ಅರ್ಥ ಆಗ್ತವೆ. ಸೊ 1ನೇ ತಾರೀಕು ಮತ್ತೆ BJPಯ ಬೃಹತ್ ಸಮಾವೇಶ ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ. ಇವತ್ತು ಕೂಡ ಸನ್ಮಾನ್ಯ ಗ್ರೇಟ್ ವಿಜಯೇಂದ್ರ ಅವರು, BJPಯ ಕಾರ್ಯಕರ್ತರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ಲಕ್ಷಾಂತರ ಜನರನ್ನ ಅವರು ಸೇರಿಸ್ತಾರೆ. ಈ ಲಕ್ಷಾಂತರ ಜನ ಯಾರ್ಯಾರು ಧರ್ಮಸ್ಥಳಕ್ಕೆ ಹೋಗ್ತಾರಲ್ಲ, ಜೈನ ಮುನಿಗಳಿಂದ ಪ್ರಾರಂಭವಾಗಿ JDSನ ನಿಖಿಲ್ ಕುಮಾರಸ್ವಾಮಿ ಹಾಗೂ BJPಯವರೆಗೆ, ಕಾಂಗ್ರೆಸ್ ನಾಯಕರವರೆಗೆ ಅಲ್ಲಿ ಹೋಗುವ ಇವರೆಲ್ಲ ಕೂಡ ಸತ್ಯದ ಸಮಾಧಿಯ ಮೇಲೆ ಕಾಲಿಡುತ್ತಾ ಹೋಗ್ತಾರೆ. ಇವರೆಲ್ಲ ತಮ್ಮ ಕಾಲಿನಿಂದ ತುಳಿಯುತ್ತಿರುವುದು ಸತ್ಯವನ್ನ ತುಳಿಯುವ ಒಂದು ಕೆಲಸ ಏನಿದೆ, ಸತ್ಯ ಹೊರಕ್ಕೆ ಬರದಿರುವಂತಹದ್ದು ಕೆಲಸ ಏನಿದೆ, ಅದು ಸ್ಪಷ್ಟವಾಗಿ ನಡೀತಾ ಇದೆ. ನನಗಿನ್ನೇನು ಇಲ್ಲ. ಈ ಯಾವ ಜನ ಕೂಡ ಅಲ್ಲಿ ಅಮಾಯಕ ಹೆಣ್ಣು ಮಕ್ಕಳು ಹಸು ನೀಗಿದ್ರು ಅಂತ ಹೇಳಿದ್ರಲ್ಲ, ಆದ್ರೆ ಆ ವಿಚಾರದಲ್ಲಿ ನನಗೆ ಕುತೂಹಲ ಇದೆ. ನೀವು ಅಲ್ಲಿ ಗ್ರಾಮ ಪಂಚಾಯಿತಿಯ ಅಂಕಿಅಂಶಗಳ ಪ್ರಕಾರ 200-300 ಹೆಣ್ಮಕ್ಕಳು, ಅನಾಮಧೇಯ ಹೆಣ್ಣು ಮಕ್ಕಳು ಹಸು ನೀಗಿದ್ದು. ಅನಾಮಧೇಯ. ನನಗಿರೋ ಕುತೂಹಲ ಏನು ಗೊತ್ತಾ, ಧರ್ಮಸ್ಥಳಕ್ಕೆ ಯಾರು ಬರ್ತಾರ, ಬಂದ್ರೆ ಅವರಲ್ಲಿ ಹೋಟೆಲಲ್ಲೋ ಛತ್ರದಲ್ಲೋ ಇನ್ನೊಂದ್ರಲ್ಲೋ ಇರ್ತಾರೆ. ಅಲ್ಲಿ ಅವ್ರ ಹೆಸರು ಕೊಡ್ಬೇಕಾಗುತ್ತೆ ಅಲ್ವಾ? ಅಲ್ಲಿ ಅವರು ಆಧಾರ್ ಕಾರ್ಡ್ ಬಂದ್ಮೇಲೆ ಆಧಾರ್ ಕಾರ್ಡ್ ಕೊಡ್ಬೇಕಲ್ವಾ? ಅದಿಲ್ಲದೆ ಹ್ಯಾಂಗ್ ಉಳಿಯೋದಕ್ಕೆ ವ್ಯವಸ್ಥೆ ಕೊಡ್ತಾರೆ, ಇದು ಮಾಡ್ತಾರೆ. ಹಾಗಿದ್ರೆ ಅವ್ರು ಬಂದ್ರೆ ಅವ್ರ ಅನಾಮಧೇಯರು ಹ್ಯಾಂಗ್ ಆಗ್ತಾರೆ? 200 ಜನ ಹಸು ನೀಗಿದ್ರು, 100 ಜನನೋ 50 ಜನ ಅಲ್ಲಿ ಧರ್ಮಸ್ಥಳಕ್ಕೆ ಬಂದರು, ಒಂದು ರಾತ್ರಿ ಅಲ್ಲಿ ಇದ್ರೆ ಅವರು ಅಲ್ಲಿ ಉಳ್ಕೋತಾರಲ್ವಾ? ಉಳ್ಕೋಬೇಕಾದ್ರೆ ಅಲ್ಲಿ ಛತ್ರಗಳು ಎಲ್ಲದಲ್ಲೂ ಕೂಡ ಅವರ ಹೆಸರನ್ನು ಬರ್ಸ್ಬೇಕು. ಅದು ಅನಾಮಧೇಯ ಹೇಗಾಗುತ್ತೆ? ಅದಲ್ಲ ಅಂದ್ರೆ, ಅವರಲ್ಲೇ ಉಳಿದಿಲ್ಲ ಅಂತಾದ್ರೆ ಇನ್ನೆಲ್ಲ ಬಂದ ತಕ್ಷಣ ಹಂಗೆ ಬಿಚ್ಚಿ ಹೋಗ್ತಾರ. ಹಾಗಿದ್ರೆ ನದಿ ದಂಡೆ ಮೇಲೆ ಅಥವಾ ಬಿದ್ದು ಸತ್ತೇ ಹೋಗ್ಬಿಡ್ತಾರ. ಅವ್ರು ಸತ್ತವ್ರು ಅಟ್ಲೀಸ್ಟ್ ಅವ್ರನ್ನ ಗುರುತಿಸೋದಕ್ಕೆ ಏನಾದ್ರೂ ಒಂದು ಇರ್ಬೇಕಲ್ವಾ? ಇರುತ್ತೆ ಅಲ್ವಾ? ಇದೆ ಅನ್ನೋದು. ಈ ಅನಾಮಧೇಯ ಹೆಣಗಳ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಯ ಹಿಂದೆ ನಿಗೂಢತೆ ಇದೆ ಅಂತ. ಈ ಅನಾಮಧೇಯ ಹೆಣಗಳನ್ನ, ಅದರ ಹಿಂದಿರುವ ಸತ್ಯವನ್ನ ಮೆಟ್ಟಿ ಹಾಕುವ ಕೆಲಸವನ್ನ ಮೊದಲು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಾರಂಭ ಮಾಡಿದ್ರು. ಅದರ ನಂತರ ವಿಶ್ವನಾಥ್ ಮತ್ತೊಬ್ಬರು ಎಲ್ಲ ರಾಜಕಾರಣಿಗಳು ಮೆರವಣಿಗೆಯ ಮೂಲಕ ಈ ಅನಾಮಧೇಯ ಹೆಣಗಳ ನಿಗೂಢತೆ ಮತ್ತು ಸತ್ಯವನ್ನ ಹೊಸಕಿ ಹಾಕುವ ಕೆಲಸವನ್ನ ಮುಂದುವರಿಸಿದ್ರು. ಈಗ ನಿಖಿಲ್ ಕುಮಾರಸ್ವಾಮಿ ಹಾಗೂ
ವಿಜಯೇಂದ್ರ ಇತ್ಯಾದಿಗಳು ಬೆಂಗಳೂರಿಂದ ಹೋಗಿ ಆ ಧರ್ಮಸ್ಥಳದ ನೆಲದ ಮೇಲೆ ಹೆಜ್ಜೆ ಇಡುವುದಿದೆಯಲ್ಲ, ಆ ನೆಲದ ಮೇಲೆ ಹೆಜ್ಜೆ ಇಡುವ ಸಂದರ್ಭದಲ್ಲಿ ಅನಾಮಧೇಯ ಹೆಣ್ಣು ಮಕ್ಕಳ ಅವರ ಸಮಾಧಿಯನ್ನ ಸಂಪೂರ್ಣವಾಗಿ ನಿರ್ಮಿಸಿ ಅದರ ಮೇಲೆ ಅವರು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಸತ್ಯದ ಸಮಾಧಿ ಆಗ್ತಾ ಇದೆ. ನನಗೆ ಅನುಮಾನ ಉಳಿದಿಲ್ಲ, ಯಾವ ಒಂದು ಪ್ರಕರಣ ಹೊರಗೆ ಬರಲ್ಲ. ಈ ನಿರ್ಲಜ್ಜ ಸರ್ಕಾರ, ನಾಚಿಕೆಗೇಡಿನ ಸರ್ಕಾರ, ಅಧಿಕಾರಕ್ಕಾಗಿರುವ ಸರ್ಕಾರ ಇದು ಸತ್ಯವನ್ನ ಹೊರಕ್ಕೆ ತರುವ ಯತ್ನವನ್ನು ಮಾಡಲ್ಲ. ಎಲ್ಲವನ್ನ ಮುಚ್ಚಾಕಲಾಗುತ್ತೆ. ಒಂದೊಮ್ಮೆ ಮುಚ್ಚಾಕದೆ ಪವಾಡ ಸದೃಶವಾಗಿ SIT ಏನಾದರೂ ಇಂದಿನ ಸತ್ಯವನ್ನು ಹೊರಗೆ ಹಾಕಿದ್ರೆ ಆ ಸಂದರ್ಭದಲ್ಲಿ ಹೋಗಿ ನಾನು ಆ ಪ್ರಣವ್ ಮೊಹಂತಿ ಟೀಮ್ಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಇದೆಲ್ಲವುದರ ನಡುವೆ ಮೀಡಿಯಾದೆಲ್ಲ ಸುಳ್ಳಾಗಿ ಸತ್ಯ ಹೊರಗಡೆ ಬಂದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರ ಕಾಲಿಗೂ ನಮಸ್ಕಾರ ಮಾಡ್ತೀನಿ. ಅದು ಇಲ್ಲದಿದ್ದರೆ ಅವರು ಅಪವಾದ ಮುಕ್ತರಾಗಲ್ಲ. ಇಷ್ಟೇ ನಾನು ಹೇಳಬೇಕಾದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.